ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ತೇನಿಯ ಜಯಲಕ್ಷ್ಮಿ ಪಾಂಡ್ಯರಾಜನ್. 2007ರಲ್ಲಿ ವ್ಯಾಪಾರದಲ್ಲಿ ಸಂಭವಿಸಿದ ನಷ್ಟದಿಂದ ಸಂಕಷ್ಟಕ್ಕೀಡಾಗಿ ಭಗವದ್ ಧರ್ಮವನ್ನು ಸೇರಿದೆವು. ಆ ಸಮಯದಲ್ಲಿ 80 ಲಕ್ಷಕ್ಕೂ ಹೆಚ್ಚು ಸಾಲದ ಹೊರೆ ಇತ್ತು. ಸಾಲವನ್ನು ತೀರಿಸಲು ನಮ್ಮ ಭೂಮಿಯನ್ನು ಮಾರಬೇಕಾದ ಪರಿಸ್ಥಿತಿ ಎದುರಾಗಿತ್ತು. ಭೂಮಿಗೆ ಬಂದ ಆಫರ್ ಪ್ರತಿ ಸೆಂಟಿಗೆ 7,000 ರೂಗಳು ಮಾತ್ರವಾಗಿತ್ತು. ಅದು ಸಾಲ ತೀರಿಸಲು ಸಾಕಾಗುತ್ತಿರಲಿಲ್ಲ. ನವರಾತ್ರಿ ಹೋಮದ ವೇಳೆ ಒಳಗಿನಿಂದ ಬಂದ ದಿವ್ಯ ಪ್ರೇರಣೆಯಿಂದ ಪ್ರತಿ ಸೆಂಟ್ಗೆ ರೂ 25,000 ದರಕ್ಕಾಗಿ ಸಂಕಲ್ಪ ಪ್ರಾರ್ಥನೆ ಮಾಡಿದೆ. ಭಗವಾನರ ಅಪಾರ ಕೃಪೆಯಿಂದ ಆ ಭೂಮಿಯು ಪ್ರತಿ ಸೆಂಟ್ಗೆ 24,900 ರೂ ದರದಲ್ಲಿ ಮಾರಾಟವಾಯಿತು. ಅದರ ಫಲವಾಗಿ ಎಲ್ಲ ಸಾಲಗಳನ್ನು ತೀರಿಸಿ ಹೊಸ ವ್ಯಾಪಾರ ಆರಂಭಿಸಲು ಸಾಕಷ್ಟು ಹಣವೂ ಉಳಿಯಿತು. ಆ ನವರಾತ್ರಿಯಲ್ಲೇ ನಮ್ಮ ವಿಧಿ ಮರುಬರೆಯಲ್ಪಟ್ಟಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾವು ರಿಯಲ್ ಎಸ್ಟೇಟ್ ಮತ್ತು ಗ್ರಾನೈಟ್ ವ್ಯಾಪಾರವನ್ನು ಆರಂಭಿಸಿದೆವು. ಇಂದಿಗೆ 2 ವ್ಯಾಪಾರಗಳು ಪ್ರಗತಿ ಪಥದಲ್ಲಿ ಸಾಗುತ್ತಿವೆ. ನಾವು ಕೋಟ್ಯಾಧಿಪತಿಗಳಾಗಿದ್ದೇವೆ. ಹೋಮಗಳು ಮತ್ತು ದರ್ಶನಗಳಿಗೆ ನಿಯಮಿತವಾಗಿ ಕೊಡುಗೆ ನೀಡುತ್ತಿದ್ದೇವೆ. ಸಹಸ್ರನಾಮ ಹೋಮದಲ್ಲಿ ನಮ್ಮ ಕುಟುಂಬದ ಅವಶ್ಯಕತೆಗಳಿಗೆ ತಕ್ಕಂತೆ ಮನೆ ಕಟ್ಟಬೇಕೆಂಬ ಸಂಕಲ್ಪ ಪ್ರಾರ್ಥನೆ ಮಾಡಿದೆವು. ಮುಂದಿನ ವರ್ಷದ ಹೋಮದ ವೇಳೆಗೆ ಭಗವಾನರ ಅನುಗ್ರಹದಿಂದ 4,000 ಚದರ ಅಡಿ 5 BHK ಡ್ಯೂಪ್ಲೆಕ್ಸ್ ಮನೆಯನ್ನು ಕಟ್ಟುವ ಭಾಗ್ಯ ದೊರಕಿತು. ಹೋಮಗಳಲ್ಲಿ ನಮ್ಮ 3 ಮಕ್ಕಳ ವಿವಾಹ ಹಾಗೂ ಉತ್ತಮವಾಗಿ ನೆಲೆಯಾಗಬೇಕೆಂಬ ಹಾರೈಕೆಯಿಂದ ಪ್ರಾರ್ಥಿಸಿದ್ದೆವು. ಕೇವಲ 4 ವರ್ಷಗಳಲ್ಲಿ 3 ಮಕ್ಕಳ ಮದುವೆಗಳು ಅದ್ಭುತವಾಗಿ ವೈಭವದಿಂದ ನೆರವೇರಿದವು. ನಮ್ಮ ಕಿರಿಯ ಮಗಳಿಗೆ ವಿದೇಶದಲ್ಲಿ ವಾಸಿಸುವ ಬಯಕೆ ಇತ್ತು. ಇಂದು ಅವಳ ಪತಿ ಅಮೆರಿಕಾದಲ್ಲಿ ಉದ್ಯೋಗದಲ್ಲಿದ್ದಾರೆ. ಹೀಗಾಗಿ ಅವಳ ಕನಸು ನಿಜವಾಯಿತು. ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನಮ್ಮ ಮಕ್ಕಳಿಗೆ ಆನಂದದಾಯಕ ಮತ್ತು ಸುಖಶಾಂತಿಯುಳ್ಳ ದಾಂಪತ್ಯ ಜೀವನ ದೊರೆತಿದೆ. ನಾವು ಇತ್ತೀಚೆಗೆ ನಿರ್ಮಾಣದ ವ್ಯವಹಾರ ಆರಂಭಿಸಿದ್ದೇವೆ. ಶ್ರೀ ಪರಂಜ್ಯೋತಿಯು ಮಕ್ಕಳಿಗೆ ಐಷಾರಾಮಿ ಕಾರುಗಳನ್ನು ನೀಡಿ ಅವರ ಎಲ್ಲ ಆಸೆಗಳನ್ನು ಪೂರೈಸಿದ್ದಾರೆ. ಸಮೃದ್ಧಿಯ ವರಗಳನ್ನು ನೀಡಿದ ನಮ್ಮ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತಾನಂತ ಕೃತಜ್ಞತೆಗಳು.